ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಸ್ನೇಹಿತರೆ, ಇದು ಪಾರ್ಟ್ 2 ವಿಡಿಯೋ. ಸೊ ಪಾರ್ಟ್ 1ಅಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ BMTC ಸಂಸ್ಥೆಯಿಂದ ಮತ್ತು PSI ಡಿಪಾರ್ಟ್ಮೆಂಟಿಂದ ಕೆಲವು ಆಯ್ದ ಕ್ವಶನ್ಸ್, ಸೈನ್ಸಿಗೆ ರಿಲೇಟೆಡ್ ಆಗಿರುವಂಥ ಕೆಲವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ VAO ವಿಲೇಜ್ ಅಕೌಂಟೆಂಟು 27ನೇ ತಾರೀಕು, ಹೋದ ತಿಂಗಳು 27ನೇ ತಾರೀಕು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ನಡೀತು. ಸೊ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಇಂಪಾರ್ಟೆಂಟು, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಸೈನ್ಸ್ ಕ್ವಶನ್ಸ್ನ ನಾನಿವತ್ತು ಡಿಸ್ಕಸ್ ಮಾಡೋಣ ಅಂತ ಇಷ್ಟಪಡ್ತೇನೆ. ಸೊ ಅದರಲ್ಲಿ ಬಹುಮುಖ್ಯವಾಗಿ ಒಂದು ಕ್ವಶನ್ಸ್ ಬಂದಿದೆ. ಈ ಕ್ವಶನ್ ಏನು ಅಂತಂದರೆ, ಯಾವ ರಾಸಾಯನಿಕವು, ಅಂದರೆ ರಾಸಾಯನಿಕವಾಗಿ ಯಾವ ಕೆಮಿಕಲ್ಸು, ಯಾವ ಆ್ಯಸಿಡ್, ಕೆಮಿಕಲ್ಸ್ ಆದರೂ ಅಂತೀವಿ ಇಲ್ಲ ಆ್ಯಸಿಡ್ ಆದರೂ ಅಂತೀವಿ, ಗ್ಲಾಸ್ ವೆಸಲಲ್ಲಿ ಸ್ಟೋರ್ ಮಾಡಬಾರ್ದು ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ಸ್ ಕೆನಾಟ್ ಬಿ ಸ್ಟೋರ್ಡ್ ಇನ್ ದ ಗ್ಲಾಸ್ ವೆಸಲ್? ಈ ಕೆಳಗಿನ ಯಾವ ರಾಸಾಯನಿಕವು, ನೋಡಿ ಕೆಮಿಕಲ್ಸು, ಸೊ ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರ್ದು ಅಂತ ಮಾಡಬಾರ್ದು ಅನ್ನೋದು ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡು, ಸಲ್ಫ್ಯೂರಿಕ್ ಆ್ಯಸಿಡು, ಹೈಡ್ರೋಫ್ಲೂರಿಕ್ ಆ್ಯಸಿಡು ಮತ್ತು ಟಾರ್ಟಾರಿಕ್ ಆ್ಯಸಿಡ್. ಸ್ನೇಹಿತರೆ, ಇಲ್ಲಿ ಯಾವ ರೀತಿ ಅನಲೈಸೇಷನ್ ಮಾಡಬೇಕು ಅಂತಂದರೆ ನೋಡ್ಕೊಳ್ಳಿ. ಫಸ್ಟು ನಾವು ಈ ಫಾರ್ಮುಲಾವನ್ನು ಬರ್ಕೊಂಬಿಡೋಣ. HCl ಸಲ್ಫ್ಯೂರಿಕ್ ಆ್ಯಸಿಡಿನ ಫಾರ್ಮುಲಾ H2SO4. ಹೈಡ್ರೋಫ್ಲೂರಿಕ್ ಆಮ್ಲ, ಕ್ಯಾಪಿಟಲ್ ಲೆಟರ್ H, ಕ್ಯಾಪಿಟಲ್ ಲೆಟರ್ F. ಯಾಕೆ ಇದು ಫಾರ್ಮುಲಾಗಳು ಬರಿತಾ ಇದ್ದೀನಿ ಅಂತಂದರೆ ನೋಡ್ಕೊಳ್ಳಿ. ಟಾರ್ಟಾರಿಕ್ ಆ್ಯಸಿಡ್, ಸ್ನೇಹಿತರೆ ನೋಡಿ, ಟಾರ್ಟಾರಿಕ್ ಆ್ಯಸಿಡ್ ಅನ್ನೋದು ನೈಸರ್ಗಿಕವಾಗಿ ಸಿಗುವಂಥ ಆಮ್ಲ, ಅದು ಐ ಮೀನ್ ಆ್ಯಸಿಡ್. ಸೊ ಈ ಟಾರ್ಟಾರಿಕ್ ಆ್ಯಸಿಡ್ಡು ಈ ಹುಣಸೆ ಹಣ್ಣಿನಲ್ಲಿ ಇರುತ್ತಲ್ಲ, ಸೊ ಆ ಹುಣಸೆ ಹಣ್ಣಿನಲ್ಲಿ ಇರುವಂತಹ ಒಂದು ಆ್ಯಸಿಡ್. ಸೊ ಸಾಮಾನ್ಯವಾಗಿ ಗ್ಲಾಸ್ ವೆಸಲಲ್ಲಿ ಹುಣಸೆ ಹಣ್ಣು ಇಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಅಲ್ಲ. ಓಕೆ, ಈಗ ನಾವು ಆಪ್ಷನ್ಸ್ ಅನಲೈಸೇಷನ್ ಹೆಂಗೆ ಮಾಡಬೇಕು ಅಂದರೆ ಈ 3 ಆಪ್ಷನ್ಸಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ. ಯಾಕೆ ಅಂತಂದರೆ HCl, H2SO4 ಮತ್ತು ಹೈಡ್ರೋಫ್ಲೂರಿಕ್ ಆ್ಯಸಿಡ್ ಇದೆಯಲ್ಲ, ಇವೆಲ್ಲ ಲ್ಯಾಬೊರೇಟ್ರಿಯಲ್ಲಿ ಪ್ರಿಪೇರ್ ಮಾಡುವಂಥ ಆ್ಯಸಿಡ್, ಸಿಂಥೆಟಿಕ್ ಆ್ಯಸಿಡ್ ಅಂತ ಕರೀತವೆ. ಈಗ HCl, H2SO4, ಹೈಡ್ರೋಜನ್ ಫ್ಲೋರೈಡ್. ಸ್ನೇಹಿತರೆ, ಪೀರಿಯಾಡಿಕ್ ಟೇಬಲಲ್ಲಿ ಈ ಥರ ಕ್ವಶನ್ಸ್ಗಳು ಬಂದಾಗ ಫಸ್ಟು ಪೀರಿಯಾಡಿಕ್ ಟೇಬಲ್ನ ನೆನ್ಪು ಮಾಡ್ಕೊಳ್ಳಿ. ಆವರ್ತಕ ಕೋಷ್ಟಕದಲ್ಲಿ ನಾನು ಪಾರ್ಟ್ 1 ಕ್ಲಾಸಲ್ಲೇ ಹೇಳಿದ್ದೆ. ಏನಪ್ಪ ಅಂತಂದರೆ ಗ್ರೂಪ್ 1, ಈ ಗ್ರೂಪ್ 1ನಲ್ಲಿ ಹೈಡ್ರೋಜನ್ ಬರುತ್ತೆ, ಲೀಥಿಯಂ ಬರುತ್ತೆ, ಸೋಡಿಯಂ ಬರುತ್ತೆ, ಅದೇ ರೀತಿ ಪೊಟ್ಯಾಷಿಯಂ ಬರುತ್ತೆ. ಗ್ರೂಪ್ 2ಅಲ್ಲಿ ಬೆರಿಲಿಯಂ ಬರುತ್ತೆ, ಅದಾದಮೇಲೆ ಮೆಗ್ನೀಷಿಯಂ ಬರುತ್ತೆ, ಅದಾದಮೇಲೆ ಕ್ಯಾಲ್ಸಿಯಂ ಬರುತ್ತೆ. ಸೊ ಆವರ್ತಕ ಕೋಷ್ಟಕದಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಏನಿದೆಯಲ್ಲ, ನಿಮ್ಮ ಲೆಫ್ಟ್ ಸೈಡು ಈ ಎಲಿಮೆಂಟ್ಸ್ ಬರುತ್ತೆ. ಇದನ್ನು ನಾವು ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಈ ಗ್ರೂಪ್ 2ನ ಆಲ್ಕಲಿ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಆಲ್ಕಲಿ ಅರ್ತ್ ಮೆಟಲ್ಸ್ ನಿಮ್ಮ ಆವರ್ತಕ ಕೋಷ್ಟಕದಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಈ ಥರ ಎಲಿಮೆಂಟ್ಸ್ಗಳು ಬರ್ತವೆ, ಈ ಥರ ಧಾತುಗಳು ಬರ್ತವೆ. ಈಗ ಕಮಿಂಗ್ ಟು ದ ನೆಕ್ಸ್ಟ್ ರೈಟ್ ಸೈಡ್, ನಿಮ್ಮ ಆವರ್ತಕ ಕೋಷ್ಟಕದ ರೈಟ್ ಸೈಡಿಗೆ ಬನ್ನಿ. ರೈಟ್ ಸೈಡಲ್ಲಿ ನೋಡ್ಕೊಳ್ಳಿ, ಫಸ್ಟು ಬೋರಾನ್ ಬರುತ್ತೆ, ಬೋರಾನ್ ಪಕ್ಕ ಕಾರ್ಬನ್ ಬರುತ್ತೆ, ಕಾರ್ಬನ್ ಪಕ್ಕ ನೈಟ್ರೋಜನ್ ಬರುತ್ತೆ, ಆಕ್ಸಿಜನ್ ಬರುತ್ತೆ, ಆಮೇಲೆ ಫ್ಲೂರಿನ್ ಅಂತ ಬರುತ್ತೆ. ಈ ಫ್ಲೂರಿನಿನ ಕೆಳಗಡೆ ಕ್ಲೋರಿನ್ ಅಂತ ಬರುತ್ತೆ. ಸ್ನೇಹಿತರೆ, ಆವರ್ತಕ ಕೋಷ್ಟಕದಲ್ಲಿ ನಿಮ್ಮ ರೈಟ್ ಸೈಡಲ್ಲಿ, ನಿಮ್ಮ ಬಲಭಾಗದಲ್ಲಿ ಫ್ಲೂರಿನ್ ಬಂದಿದೆ, ಕ್ಲೋರಿನ್ ಇದೆ, ಹೌದಾ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ನೋಡಿ, ಕ್ಲೋರಿನು ಇದೆ, ಫ್ಲೂರಿನು ಇದೆ. ಆದರೆ ಇಲ್ಲಿ ಒಂದು ಚೇಂಜ್ ಏನು ಅಂತಂದರೆ, ವೆನ್ ಕಂಪೇರ್ಡ್ ಟು ದ ಕ್ಲೋರಿನ್, ಫ್ಲೂರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್.
ಐ ಮೀನ್ ಆವರ್ತಕ ಕೋಷ್ಟಕದಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಏನು ಬರುತ್ತಲ್ಲ, ಈ ಎಲ್ಲ ಎಲಿಮೆಂಟ್ಸ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದರೆ ಎಲೆಕ್ಟ್ರೋನೆಗೆಟಿವ್ ಅಂತ ಕರಿತೀವಿ. ನಿಮ್ಮ ಪೀರಿಯಾಡಿಕ್ ಟೇಬಲಿನ ರೈಟ್ ಸೈಡ್ ಲೆಫ್ಟ್ ಸೈಡ್ ಏನಿದೆ, ಸೊ ಆ ಲೆಫ್ಟ್ ಸೈಡನ್ನು ನಾವು ಎಲೆಕ್ಟ್ರೋ ಪಾಸಿಟಿವ್ ಅಂತ ಕರಿತೀವಿ. ಎಲೆಕ್ಟ್ರೋ ಪಾಸಿಟಿವ್ ಆವರ್ತಕ ಕೋಷ್ಟಕದ ನಿಮ್ಮ ಲೆಫ್ಟ್ ಸೈಡಲ್ಲಿ ಎಲೆಕ್ಟ್ರೋ ಪಾಸಿಟಿವ್ ಅಂತ ಕರಿತೀವಿ. ಆವರ್ತಕ ಕೋಷ್ಟಕ ಪೀರಿಯಾಡಿಕ್ ಟೇಬಲಿನ ರೈಟ್ ಸೈಡಲ್ಲಿ ಎಲೆಕ್ಟ್ರೋನೆಗೆಟಿವ್ ಅಂತ ಕರಿತೀವಿ. ಸ್ನೇಹಿತರೆ ನೆನಪಿರಲಿ, ಈ ಥರ ಎಲೆಕ್ಟ್ರೋನೆಗೆಟಿವ್ ಇರುವಂತಹ ಧಾತುಗಳಿಗೆ, ಎಲಿಮೆಂಟ್ಸ್ಗಳಿಗೆ ಬೇಗ ಅಟ್ರಾಕ್ಟ್ ಆಗುವಂತಹ, ಬೇಗ ರಿಯಾಕ್ಟ್ ಆಗುವಂತಹ ಕ್ಯಾರೆಕ್ಟರ್ ಇರ್ತದೆ. ಸೊ ಅಲ್ಲಿಗೆ ವೆನ್ ಕಂಪೇರ್ ಟು ದ ಕ್ಲೋರಿನ್, ಈ ಕ್ಲೋರಿನಿಗೆ ಕಂಪೇರ್ ಮಾಡಿಕೊಂಡ್ರೆ ಫ್ಲೂರಿನಿಗೆ ಇಟ್ ಈಸ್ ಅ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಕ್ಲೋರಿನಿಗೆ ಕಂಪೇರ್ ಮಾಡಿಕೊಂಡಾಗ ಫ್ಲೂರಿನಿನ ಅಟ್ರಾಕ್ಷನ್ ಪವರ್ ಅಂತ ಏನಿದೆ, ಒಂದು ರಿಯಾಕ್ಷನ್ ಆಗುವಂತಹ ಪವರ್ ಏನಿದೆ, ಫ್ಲೂರಿನಿಗೆ ಜಾಸ್ತಿ ಇರ್ತದೆ. ಸೊ ಹಾಗಾಗಿ HCl ಅಂತ ಇದ್ದಾಗ ಇದು ನಾವು ಗಾಜಿನ ಶೀಶೆಯಲ್ಲಿ ನಾವೇನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು. H2SO4 ಸಲ್ಫ್ಯೂರಿಕ್ ಆಮ್ಲ, ಇದನ್ನು ಕೂಡ ಸ್ಟೋರ್ ಮಾಡ್ಬೋದು. ಆದರೆ ಹೈಡ್ರೋಜನ್ನು ಫ್ಲೂರೈಡ್ ಅಂತ ಏನಿದೆ, ಈ ಹೈಡ್ರೋಜನ್ ಫ್ಲೂರೈಡು ಮೋಸ್ಟ್ ಇನ್ನು ಎಕ್ಸ್ಪೆಷಲಿ ಈ ಫ್ಲೂರಿನ್ ಇದೆಯಲ್ಲ, ಈ ಫ್ಲೂರಿನ್ ಅಂತ ಏನಿದೆ, ಈ ಫ್ಲೂರಿನು ಅತಿ ಜಾಸ್ತಿ ಇರುವಂತಹ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಗಿರೋದ್ರಿಂದ ಬೇಗ ಬೇರೆ ಒಂದು ಇದಕ್ಕೆ, ಫಾರ್ ಎಕ್ಸಾಂಪಲ್ ಈಗ ಗ್ಲಾಸ್ ಅಂತ ಇದೆಯಲ್ಲ, ಈ ಗ್ಲಾಸನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತಂದರೆ SiO2 ಸಿಲಿಕಾನ್ ಡೈಆಕ್ಸೈಡನ್ನು ಯೂಸ್ ಮಾಡಿಕೊಂಡು ಒಂದು ಗ್ಲಾಸ್ ಏನು ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ. ಒಂದು ಶೀಶೆ ಇದೆ ಅಂತಂದರೆ ಅದರಲ್ಲಿ ಸಿಲಿಕಾನ್ ಡೈಆಕ್ಸೈಡ್ ಇದೆ ಅಂತ ಅರ್ಥ. ಸೊ ಸಿಲಿಕಾನ್ ಡೈಆಕ್ಸೈಡ್, ಹಾಗಾದರೆ ಬೇರೆ ಯಾವುದು ಧಾತುಗಳಿಲ್ವಾ, ಬೇರೆ ಯಾವುದು ಎಲಿಮೆಂಟ್ಸ್ ಇಲ್ವಾ? ಇದೆ. ಆದರೆ ಈ ಸಿಲಿಕಾನ್ ಡೈಆಕ್ಸೈಡ್ ಇದೆಯಲ್ಲ, ಇದು 70ಇಂದ 75% ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ನಾವು ಈ ಹೈಡ್ರೋಫ್ಲೂರಿಕ್ ಆಸಿಡ್ ಇದೆಯಲ್ಲ, ಈ ಹೈಡ್ರೋಫ್ಲೂರಿಕ್ ಆಸಿಡ್ ಸಿಲಿಕಾನ್ ನೋಡಿ, ಗ್ಲಾಸ್ ವೆಸಲ್ ಯಾವುದರಿಂದ ಮಾಡಿರ್ತಾರೆ ಅಂತಂದರೆ ಸಿಲಿಕಾನ್ ಡೈಆಕ್ಸೈಡಲ್ಲಿ ನಾವು ಯಾವಾಗ ಸ್ಟೋರ್ ಮಾಡಿರ್ತೀವಿ, ಸ್ಟೋರ್ ಮಾಡಿದಾಗ ಇಲ್ಲಿ ನೋಡಿ ಪ್ರಶ್ನೆ, ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರ್ದು. ಅಕಸ್ಮಾತು ಇದು ನೋಡಿ, ಹೈಡ್ರೋಕ್ಲೋರಿಕ್ ಆಸಿಡ್ ಶೇಖರಣೆ ಮಾಡ್ಬೋದು, H2SO4 ಕೂಡ ಶೇಖರಣೆ ಮಾಡ್ಬೋದು, ಟಾರ್ಟಾರಿಕ್ ಆಸಿಡ್ ನೈಸರ್ಗಿಕವಾಗಿ ಸಿಗುವಂಥ ಆಮ್ಲ ಶೇಖರಣೆ ಮಾಡ್ಬೋದು ಗಾಜಿನ ಶೀಶೆಯಲ್ಲಿ. ಆದರೆ ಹೈಡ್ರೋಫ್ಲೂರಿಕ್ಕು ಇದು ಯಾವುದು ಶೇಖರಣೆ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಈ ಸಿಲಿಕಾನ್ ಜೊತೆ ಈ ಫ್ಲೂರೈಡು, 4 ಪಟ್ಟದಲ್ಲಿ 4 ಟೈಮ್ಸ್ ಜಾಸ್ತಿಯಾಗಿ ಸಿಲಿಕಾನ್ ಟೆಟ್ರಾಫ್ಲೂರೈಡ್ ಆಗುತ್ತೆ. ಇದು ಸಿಲಿಕಾನ್ ಟೆಟ್ರಾಫ್ಲೂರೈಡ್ ನೋಡಿ, ಸಿಲಿಕಾನ್ ಟೆಟ್ರಾಫ್ಲೂರೈಡ್, ಈ ಸಿಲಿಕಾನು ಹೈಡ್ರೋಜನ್ ಫ್ಲೂರೈಡ್ನಲ್ಲಿ ಇರುವಂತಹ ಈ ಫ್ಲೂರಿನ್ ಇದೆಯಲ್ಲ, ಇದ್ರ ಜೊತೆ ಬೇಗ ರಿಯಾಕ್ಟ್ ಆಗಿ ಸಿಲಿಕಾನ್ ಟೆಟ್ರಾಫ್ಲೂರೈಡ್ SiF4 ಅಂತ ಇದೆ. ಈ SiF4 ಅಂತ ಏನಿದೆ, ಇದು ಟಾಕ್ಸಿಕ್ ಗ್ಯಾಸ್, ವಿಷ ಅನಿಲ ಅಂತ ಹೇಳ್ತೀವಿ. ಸೊ ಇದನ್ನು ಏನಂತ ಕರಿತೀವಿ ಅಂತಂದರೆ ಟಾಕ್ಸಿಕ್ ಗ್ಯಾಸ್ ಅಂತ ಕರಿತೀವಿ. ಈ ಟಾಕ್ಸಿಕ್ ಗ್ಯಾಸು ಲಿಬ್ರೇಟ್ ಆಗಿ ನಮಗೆ ಕರೋಷನ್ ಅಂತ ಒಂದು ಫಾರ್ಮೇಷನ್ ಆಗುತ್ತೆ. ಕರೋಷನ್ ಅಂತ ಅಂದರೆ ಇದು ಒಂಥರ ಸವೇತ ಅಂತ ಹೇಳ್ತೀವಲ್ಲ, ಆ ಸವೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ಲಾಸ್ ಬಾಟ್ಲು ಬರ್ತಾ ಸೌದೋಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಕರೋಡ್ ಅಂತ ಹೇಳ್ತೀವಿ ಅದನ್ನು. ಅದಕ್ಕೆ ಕಾರಣ ಯಾಕೆ ಅಂತಂದರೆ ಇದು ಟಾಕ್ಸಿಕ್ ಗ್ಯಾಸ್, ಅಂದರೆ ಸಿಲಿಕಾನ್ ಟೆಟ್ರಾಫ್ಲೂರೈಡ್ ಅಂತ ಇದೆಯಲ್ಲ, ಈ ಸಿಲಿಕಾನ್ ಟೆಟ್ರಾಫ್ಲೂರೈಡು ಟಾಕ್ಸಿಕ್ ಗ್ಯಾಸ್ ಆಗಿ ಹೊರಹೊಮ್ಮುತ್ತದೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಈ ಒಂದು ಆಪ್ಷನ್ಸ್ಗಳಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೈಡ್ರೋಫ್ಲೋರಿಕ್ ಆಸಿಡ್. ಯಾಕೆ ಹೈಡ್ರೋಫ್ಲೋರಿಕ್ ಆಸಿಡ್ ಅಂತಂದರೆ ಪೀರಿಯಾಡಿಕ್ ಟೇಬಲಲ್ಲಿ ನಿಮ್ಮ ಆವರ್ತಕ ಕೋಷ್ಟಕದಲ್ಲಿ ಇದು ರೈಟ್ ಸೈಡಿಗೆ ಬರುತ್ತೆ. ರೈಟ್ ಸೈಡಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸ್ ನಾವು ಎಲೆಕ್ಟ್ರೋನೆಗೆಟಿವ್ ಅಂತ ಕರಿತೀವಿ. ಎಲೆಕ್ಟ್ರೋನೆಗೆಟಿವ್ಗೆ ಜಾಸ್ತಿ ಅಟ್ರಾಕ್ಷನ್ ಆಗುವಂಥ ಪವರ್ ಇರುತ್ತೆ. ಇನ್ನೊಂದೇನು ಅಂತಂದರೆ ಇದು ಬೇಗ ರಿಯಾಕ್ಟ್ ಆಗಿಬಿಡುತ್ತೆ.
ಅರ್ಥ ಆಗ್ತಿದೆ? ಇದು ಬೇಗ ರಿಯಾಕ್ಟ್ ಆಗುತ್ತೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ನಾವು ಪರಿಗಣಿಸ್ತೀವಿ. ಆಮೇಲೆ ಈಗ ನೋಡಿ 4 ಆಪ್ಷನ್ಸ್ ಇದೆ, ಹೌದಾ? ಈ 4 ಆಪ್ಷನ್ಸ್ಗೆ ಮುಂದಿನ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಕೇಳ್ಬೋದು, ಒಂದು ಅನಲೈಸೇಷನ್. ಈಗ ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಹೈಡ್ರೋಫ್ಲೂರಿಕ್ ಆಸಿಡ್ ಮತ್ತು ಟಾರ್ಟರಿಕ್ ಆಸಿಡ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಮ್ಲದಲ್ಲಿ ಯಾವುದು ನೈಸರ್ಗಿಕವಾಗಿ ಸಿಗುತ್ತದೆ, ಯಾವುದು ನೈಸರ್ಗಿಕವಾಗಿ ಅಂದರೆ ಮನುಷ್ಯನ ದೇಹದಲ್ಲಿ ಮತ್ತು ಲ್ಯಾಬೊರೇಟರಿಗಳಲ್ಲಿ ಪ್ರಿಪೇರ್ ಯಾವುದು ಮಾಡಬಹುದು ಆ್ಯಸಿಡ್ಡು ಅಂತ ಅಂದಾಗ ನೈಸರ್ಗಿಕವಾಗಿ ಸಿಗೋದು ಯಾವುದು? ಟಾರ್ಟರಿಕ್ ಆ್ಯಸಿಡ್. ಈ ಟಾರ್ಟರಿಕ್ ಆ್ಯಸಿಡ್ ಎಲ್ಲಿರುತ್ತೆ ಅಂತಂದರೆ ಹುಣಸೆ ಹಣ್ಣಿನಲ್ಲಿ, ಟ್ಯಾಮ್ರಿನ್ ಅಂತ ಹೇಳ್ತೇವೆ. ಇನ್ನೊಂದು ಮನುಷ್ಯನ ದೇಹದಲ್ಲೂ ಇದೆ ಒಂದು ಆಮ್ಲ, ಮತ್ತು ಇನ್ನೊಂದು ಯಾವುದು ಅಂತಂದರೆ ನಾವು ಲ್ಯಾಬೊರೇಟರಿಯಲ್ಲಿ ಪ್ರಿಪೇರ್ ಮಾಡ್ಬೋದು, ಯಾವುದು ಅಂತಂದರೆ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮನುಷ್ಯನ ದೇಹದಲ್ಲಿ ಇರೋದ್ರಿಂದನೇ ಊಟವನ್ನು, ನಾವೇನು ಊಟ ತಿಂತೀವಲ್ಲ ಆ ಫುಡ್ಡನ್ನು ಏನಾಗುತ್ತೆ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಫುಡ್ ಡೈಜೆಷನ್ ಆಗ್ತಾ ಇದೆ. ಹಾಗಿದ್ಮೇಲೆ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನಮ್ಮ ಬಾಡಿಯಲ್ಲಿ ಯಾವ ರೀತಿ ಉತ್ಪತ್ತಿ ಆಗುತ್ತೆ? ಮನುಷ್ಯನೇ ಹೋಗಿ ಆ್ಯಸಿಡ್ ಏನು ಕುಡಿಯಲ್ಲ, ಹೌದಾ? ಮನುಷ್ಯ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಕುಡಿಯೋಕ್ಕಾಗಲ್ಲ. ಆದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಮನುಷ್ಯನ ದೇಹದಲ್ಲಿ ಒಂದು ಸೆಲ್ಸ್ ಇರುತ್ತೆ, ಆ ಸೆಲ್ಸಿನ ಹೆಸರು ಪೆರಿಟಲ್ ಸೆಲ್ಸ್ ಅಂತ. ಸೊ ಈ ಪೆರಿಟಲ್ ಸೆಲ್ಸು ಯಾವ ಗ್ರಂಥಿಯಲ್ಲಿ ಇರುತ್ತೆ ಅಂತಂದರೆ ಗ್ಯಾಸ್ಟ್ರಿಕ್ ಗ್ರಂಥಿ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್, ಕನ್ನಡದಲ್ಲಿ ಗ್ಯಾಸ್ಟ್ರಿಕ್ ಗ್ರಂಥಿ. ಈ ಗ್ಯಾಸ್ಟ್ರಿಕ್ ಗ್ರಂಥಿಯಿಂದ ಒಂದು ಕೋಶ, ಯಾವ ಕೋಶ ಅಂತಂದರೆ ಪೆರಿಟಲ್ ಸೆಲ್ಸ್ ಅಂತ. ಈ ಪೆರಿಟಲ್ ಸೆಲ್ಸಿನಿಂದ ನಮ್ಮ ಬಾಡಿಯಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ಸ್ನೇಹಿತರೆ. ಸೊ ಮುಂದಿನ ಒಂದು ಎಕ್ಸಾಮಲ್ಲಿ ಪೆರಿಟಲ್ ಸೆಲ್ಸಿಂದ ಯಾವ ಆಮ್ಲವು ಉತ್ಪತ್ತಿ ಆಗುತ್ತೆ ಅಂತ 4 ಆಪ್ಷನ್ಸ್ ಕೊಟ್ಟರೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ. ಓಕೆ, ಅದಾದಮೇಲೆ ನೆಕ್ಸ್ಟ್ ಕ್ವಶನ್. ಓಕೆ, ಸ್ನೇಹಿತರೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಈ ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಫರ್ಟಿಲೈಸರ್ಸ್ ಅಂತ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಫರ್ಟಿಲೈಸರ್ಸ್ ಅಂದಾಗ ನೋಡಿ, ಇಲ್ಲಿ 4 ಫರ್ಟಿಲೈಸರ್ ಕೊಟ್ಟಿದ್ದಾರೆ: ಯೂರಿಯಾ, ಅಮೋನಿಯಂ ನೈಟ್ರೇಟ್, ಟ್ರಿಪಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್. ಈ ಕೊಟ್ಟಿರ್ತಕ್ಕಂತಹ ಫರ್ಟಿಲೈಸರ್ ರಸಗೊಬ್ಬರಗಳಲ್ಲಿ ಈ ಮೇಲಿನ ಯಾವ ರಸಗೊಬ್ಬರ ಅಥವಾ ರಸಗೊಬ್ಬರವು ಸಾರಜನಕ ಯುಕ್ತ ರಸಗೊಬ್ಬರವಾಗಿದೆ. ಸೊ ಸಾರಜನಕ ಅಂತಂದರೆ ಸ್ನೇಹಿತರೆ ಯಾವುದಲ್ಲಿ ನೈಟ್ರೋಜನ್ ಕಂಟೆಂಟು ಇರುತ್ತೆ ಅಂತ. ಸಾರಜನಕ ಅಂತಂದರೆ ನೈಟ್ರೋಜನ್. ವೆರಿ ಸಿಂಪಲ್. ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಆಪ್ಷನಲ್ಲಿ ಬಹಳ ಈಸಿಯೆಸ್ಟಾಗಿ ನಮಗೆ ಆಪ್ಷನನ್ನು ಅನಲೈಸ್ ಮಾಡಬೇಕು ಅಂದರೆ ಈ 4 ಆಪ್ಷನ್ಸ್ ಏನಿದೆ ಅದು ಫಾರ್ಮುಲಾಗಳು ಗೊತ್ತಿರಬೇಕು ಅಷ್ಟೇ. ವೆರಿ ಸಿಂಪಲ್. ನೋಡಿ, ಈಗ ಯೂರಿಯಾಕ್ಕೆ ನಾನು ಫಾರ್ಮುಲಾ ಬರಿತೀನಿ, ನೋಡ್ಕೊಳ್ಳಿ. ಈ ಯೂರಿಯಾಗೆ ಫಾರ್ಮುಲಾ NH2 ಸಿಂಗಲ್ ಬಾಂಡ್, ಒಂದು ಕಾರ್ಬನ್, ಡಬಲ್ ಬಾಂಡ್, ಆಕ್ಸಿಜನ್ ಮತ್ತು NH2. NH2 ಸಿ ಕಾರ್ಬನ್, ಸಿ ಅಂದರೆ ಕಾರ್ಬನ್, ಡಬಲ್ ಬಾಂಡ್ ಆಕ್ಸಿಜನ್, NH2. ಸ್ನೇಹಿತರೆ, ಇಲ್ಲಿ NH2 ಅಂತ ಅಂದರೆ ಇದನ್ನು ನಾವು ಅಮೈನ್ ಅಂತ ಕರಿತೀವಿ. ಅಮೈನ್. NH3 ಅಂತಂದರೆ ಅಮೋನಿಯಾ ಅಂತ ಕರಿತೇವೆ. ಅಮೋನಿಯಾ. ಅದೇ ಥರ NH4 ನೋಡಿ, ಒಂದೊಂದೇ ಹೈಡ್ರೋಜನ್ ಡಿಫ್ರೆನ್ಸ್ ಆಗ್ತಿದೆ. NH2 ಅಂದರೆ ಅಮೈನು, NH3 ಅಂತಂದರೆ ಅಮೋನಿಯಾ, NH4 ಅಂತಂದರೆ ಅಮೋನಿಯಂ ಅಂತ. ಅಮೋನಿಯಂ. NH4 ಅಂತಂದರೆ ಅಮೋನಿಯಂ. ಸೊ ಸ್ನೇಹಿತರೆ,
ಇಲ್ಲಿ ಅಮೈನ್ ಗ್ರೂಪ್ ಇದೆ, ಹೌದಾ? ಅಮೈನ್ ಗ್ರೂಪು ಇದೆ ಅಂದಮೇಲೆ ಇಲ್ಲಿ ನೋಡಿ ನೈಟ್ರೋಜನ್ ಇದೆ, ಇಲ್ಲೂ ಕೂಡ ನೈಟ್ರೋಜನ್ ಇದೆ. ಸೊ ಹಾಗಾಗಿ ಆಪ್ಷನ್ ಎ. ಓಕೆನಾ? ನೆಕ್ಸ್ಟ್ ಆಪ್ಷನ್ ಬಿಗೆ ಬನ್ನಿ. ಅಮೋನಿಯಂ ನೈಟ್ರೇಟ್, ಆ ಹೆಸರಲ್ಲೇ ಇದೆ ಅಮೋನಿಯಂ ನೈಟ್ರೇಟ್. ಅಮೋನಿಯಂ ನೈಟ್ರೇಟ್ ಅಂದಾಗ ಅದರ ಫಾರ್ಮುಲಾ NH4NO3. ನೋಡಿ ಇಲ್ಲೂ ಕೂಡ ನೈಟ್ರೋಜನ್ ಇದೆ, ಇಲ್ಲೂ ಕೂಡ ನೈಟ್ರೋಜನ್ ಇದೆ. ಸೊ ಹಾಗಾಗಿ ಸಾರಜನಕಯುಕ್ತ, ನೋಡಿ ಆಪ್ಷನ್ ಬಿನು ಸರಿ ಬರ್ತದೆ. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, ಟ್ರಿಪಲ್ ಸೂಪರ್ ಫಾಸ್ಫೇಟ್ ಅಂತ ಇದೆ. ಈ ಟ್ರಿಪಲ್ ಸೂಪರ್ ಫಾಸ್ಫೇಟಿನ ಫಾರ್ಮುಲಾ ನೋಡಿ, ನಾನು ಬೇರೆ ಇದನ್ನು ಚೇಂಜ್ ಮಾಡ್ತಾ ಇದ್ದೇನೆ. ಫಾರ್ಮುಲಾ ನೋಡಿ, CaH2PO4 twice H2O. ಟ್ರಿಪಲ್ ಸೂಪರ್ ಫಾಸ್ಫೇಟನ್ನು ನಾವೇನಂತ ಕರಿತೀವಿ ಅಂತಂದರೆ ಕ್ಯಾಲ್ಶಿಯಂ ಡೈಹೈಡ್ರೋಜನ್ ಫಾಸ್ಫೇಟ್ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ನೋಡಿ ನೈಟ್ರೋಜನ್ ಅನ್ನೋದು ಎಲ್ಲೂ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಆಗೋದಿಲ್ಲ. ಬಟ್ ಆದರೆ ಇದು ರಸಗೊಬ್ಬರ ಆಗಿ ನಾವು ಯೂಸ್ ಮಾಡ್ತೇವೆ. ಬಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ನು ನೈಟ್ರೋಜನ್ ಯಾವುದರಲ್ಲಿ ಇದೆ ಅಂತ. ಸೊ ಆಪ್ಷನ್ ಸಿ ನಲ್ಲಿ ಇಲ್ಲ, ಆಪ್ಷನ್ ಎ, ಆಪ್ಷನ್ ಬಿ ನಲ್ಲಿ ಆಲ್ರೆಡಿ ನೋಡಿ ಇಲ್ಲಿ ನೈಟ್ರೋಜನ್, ಇಲ್ಲೂ ನೈಟ್ರೋಜನ್, ಇಲ್ಲೂ ನೈಟ್ರೋಜನ್, ಇಲ್ಲೂ ನೈಟ್ರೋಜನ್ ಇದೆ. ಪೊಟ್ಯಾಷಿಯಂ ಸಲ್ಫೇಟ್, ಆಪ್ಷನ್ ಡಿ. ಪೊಟ್ಯಾಷಿಯಂ ಸಲ್ಫೇಟ್ ಅಂದಾಗ K2SO4 ನೋಡಿ, ಎಲ್ಲೂ ಕೂಡ ಇದರಲ್ಲೂ ಕೂಡ ನೈಟ್ರೋಜನ್ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಸಿನೂ ಸರಿ ಆಗಲ್ಲ, ಆಪ್ಷನ್ ಡಿನೂ ಸರಿ ಆಗಲ್ಲ, ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಏನಾಗುತ್ತೆ ಸರಿ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೇಲಿನ ಯಾವ ರಸಗೊಬ್ಬರವು ಸಾರಜನಕಯುಕ್ತ ರಸಗೊಬ್ಬರವಾಗಿದೆ ಅಂದಾಗ ಆಪ್ಷನ್ ಎ, ಆಪ್ಷನ್ ಸಿ. ನೋಡಿ ಆಪ್ಷನ್ ಎ, ಆಪ್ಷನ್ ಸಿ ಇಲ್ಲ, ಆಪ್ಷನ್ ಎ ಮತ್ತು ಆಪ್ಷನ್ ಬಿ, ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ಈ ರೀತಿಯಲ್ಲಿ ನಾವು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು, ಈ ಕೆಮಿಕಲ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಈ ಥರ ಒಂದು ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕಾಗ್ತದೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಏನಪ್ಪ ಹೇಳಿಕೆ ಅಂತಂದರೆ, ಹೇಳಿಕೆ 1, ಹೇಳಿಕೆ 2, ಹಾರ್ಮೋನು ಇಂಟರ್ಸೆಲ್ಯುಲಾರ್ ಸಂದೇಶ. ನೋಡಿ ಇಲ್ಲಿ ಒಂದು ವರ್ಡ್ ಬಿಟ್ಟೋಗಿದೆ, ಸಂದೇಶ ರವಾನೆಯಾಗುವಂತಹ ಕಾರ್ಯ. ಹಾರ್ಮೋನ್ಗಳು ಇಲ್ಲಿ ಇಂಗ್ಲೀಷಲ್ಲಿ ನೋಡಿ ಇಂಟರ್ಸೆಲ್ಯುಲಾರ್ ಮೆಸೆಂಜರ್ಸ್ ಅಂತ ಅಂದಾಗ ಸಂದೇಶಕಾರಕ. ಯಾವುದಕ್ಕೆ? ನಮ್ಮ ರಕ್ತಕ್ಕೆ. ಈ ಹಾರ್ಮೋನು ನಮ್ಮ ರಕ್ತಕ್ಕೆ ಸಂದೇಶಕಾರಕ. ಅಂದರೆ ಒಂದು ಪೋಸ್ಟ್ ಮ್ಯಾನು ಯಾವ ರೀತಿ ಲೆಟರ್ನ ಕೊಟ್ಟು ಒಂದು ಊರಿಂದ ಇನ್ನೊಂದು ಊರಿಗೆ ಅದನ್ನು ಪೋಸ್ಟ್ ಮಾಡ್ತಾರೋ ಆ ಥರ ನಮ್ಮ ಹಾರ್ಮೋನ್ಗಳು ನಮ್ಮ ಬಾಡಿಯಲ್ಲಿ ಪೋಸ್ಟ್ಮ್ಯಾನ್ಗಳಾಗಿ ಕೆಲಸ ಮಾಡ್ತವೆ. ಹೇಳಿಕೆ 1, ಹಾರ್ಮೋನ್ಗಳು ಇಂಟರ್ಸೆಲ್ಯುಲಾರ್ ಸಂದೇಶ ರವಾನೆ ಮಾಡುವಂತಹ ಕೆಲಸ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2, ಹಾರ್ಮೋನ್ಗಳನ್ನು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಸರಿಯಾಗಿ ಕೊಟ್ಟಿದ್ದಾರೆ. ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಉತ್ಪತ್ತಿ ಆಗುತ್ತದೆ. ಆಫ್ ಕೋರ್ಸ್ 2 ಥರ ಒಂದು ಗ್ಲ್ಯಾಂಡ್ ಇದೆ ನೋಡಿ ಸ್ನೇಹಿತರೆ. ಫಸ್ಟ್ ಹಾರ್ಮೋನ್ಸ್. ಈ ಹಾರ್ಮೋನು ನಮ್ಮ ಬಾಡಿಯಿಂದ, ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಚೆನ್ನಾಗಿ ಹೇಳಬೇಕು ಅಂತಂದರೆ, ನಾನು ಹೋದ ಕ್ಲಾಸಲ್ಲಿ ಹೇಳಿದ್ದೆ 2 ಥರ ಗ್ಲ್ಯಾಂಡ್ ಇರ್ತವೆ. ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ, ಇನ್ನೊಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ. ಸೊ ಎಂಡೋಕ್ರೈನ್ ಗ್ಲ್ಯಾಂಡು, ಎಕ್ಸೋಕ್ರೈನ್ ಗ್ಲ್ಯಾಂಡು. ಸೊ ಇಲ್ಲಿ ಇಂಟರ್ಸೆಲ್ಯುಲಾರ್ ಆಗಿ ಅಂದರೆ ಇಂಟರ್ಸೆಲ್ಯುಲಾರ್ ಸಂದೇಶ ರವಾನೆ, ಸಂದೇಶ ರವಾನೆ ಮಾಡುವಂತಹ ಕೆಲಸ ಯಾವ್ದು ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತಂದರೆ ಅದು ಹಾರ್ಮೋನ್. ಹೇಳಿಕೆ 1 ಸರಿಯಾಗಿದೆ. ಹಾರ್ಮೋನ್ಸ್ ಅಂದಾಗ ಎಂಡೋಕ್ರೈನ್, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ನೆನ್ಪು ಮಾಡ್ಕೊಳ್ಳಿ. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂದಾಗ ಎಕ್ಸೋಕ್ರೈನಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ.
ಸಲೈವರಿ ಗ್ಲ್ಯಾಂಡ್, ಸಲೈವರಿಗೆ ಲಾಲಾರಸದ ಗ್ರಂಥಿ. ನಾವು ಒಂದು ಉಗುಳನ್ನು ಉಗಿದಾಗ ಥೂ ಅಂತ ಉಗಿದಾಗ ಆ ಉಗುಳು ನಮ್ಮ ಕಣ್ಣಿಗೆ ಕಾಣುತ್ತೆ, ಹೌದಾ? ಅದೇ ಥರ ಸ್ವೆಟ್ ಗ್ಲ್ಯಾಂಡ್, ಬೆವರಿನ ಗ್ರಂಥಿ. ನೆಕ್ಸ್ಟ್ ಲ್ಯಾಕ್ರಿಮ್ಯಾಲ್ ಗ್ಲ್ಯಾಂಡ್, ಕಣ್ಣೀರಿನ ಗ್ರಂಥಿ. ಕಣ್ಣೀರು ನಮ್ಮ ಕಣ್ಣಿಗೆ ಕಾಣುತ್ತೆ, ಬೆವರು ಕೂಡ ನಮ್ಮ ಕಣ್ಣಿಗೆ ಕಾಣುತ್ತೆ. ಅದೇ ಥರ ಸಲೈವರಿ ಗ್ಲ್ಯಾಂಡು ಕಾಣುತ್ತೆ. ಆಮೇಲೆ ಹಾಲು, ಈ ತಾಯಿ ಮಗು ಜೋರಾಗತ್ತಾಗ ಎದೆಯಿಂದ ಹಾಲು ಏನಾಗುತ್ತೆ ಆಚೆ ಬರುತ್ತೆ. ಆ ಹಾಲು ಕೂಡ ಯಾವ ಗ್ರಂಥಿಯಿಂದ ಬರುತ್ತೆ ಅಂತಂದರೆ ಮೆಮರಿ ಗ್ಲ್ಯಾಂಡಿಂದ. ಓಕೆ, ಸೊ ಎಕ್ಸೋಕ್ರೈನ್ ಗ್ಲ್ಯಾಂಡು ನಮ್ಮ ಕಣ್ಣಿಗೆ ಕಾಣ್ತವೆ. ಆದರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಇದೆಯಲ್ಲ ನಮ್ಮ ಕಣ್ಣಿಗೆ ಕಾಣದೆ, ಅಂದರೆ ಇವೆಲ್ಲ ಬಾಡಿಯಿಂದ ಆಚೆ ಬರುತ್ತೆ ಸ್ನೇಹಿತರೆ. ಆದರೆ ಎಂಡೋಕ್ರೈನ್ ಗ್ಲ್ಯಾಂಡು ನಮ್ಮ ಬಾಡಿಯಿಂದ ಆಚೆ ಬರದೆ ನೇರವಾಗಿ ನಮ್ಮ ರಕ್ತಕ್ಕೆ ಆ ಹಾರ್ಮೋನಿನಲ್ಲಿ ಇರುವಂತಹ ಸಂದೇಶವನ್ನು ಡೈರೆಕ್ಟಾಗಿ ರವಾನೆ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಇದಕ್ಕೊಂದು ಎಕ್ಸಾಂಪಲ್ ನೋಡಿ, ಅಡ್ರೀನಲ್ ಗ್ರಂಥಿ ಅಂತಂದರೆ ಇದನ್ನು ತುರ್ತು ಸಂದರ್ಭದ ಹಾರ್ಮೋನ್ ಅಂತ ಕರೀತಾರೆ. ತುರ್ತು ಸಂದರ್ಭ ಏನಪ್ಪ? ತುರ್ತು ಸಂದರ್ಭ ಅಂತಂದರೆ ಈಗ ನಾವು ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ತೀವಿ, ಸಡನ್ನಾಗಿ ಒಂದು ಹಾವು ಕಚ್ಚಕ್ಕೆ ಅಂತ ಬಂದ್ಬಿಡುತ್ತೆ. ಸೊ ನಾವು ತಪ್ಪಿಸ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ದೊಡ್ಡ ಗೋಡೆ ಬಂದ್ಬಿಡುತ್ತೆ. ನಾವು ಗೋಡೆ ಹಾರಕ್ಕಾಗಲ್ಲ, ಪಕ್ಕದಲ್ಲಿ ಒಂದು ಕೋಲ್ ಬಿದ್ದಿರುತ್ತೆ. ಆ ಕೋಲ್ನ ತಗೊಂಡು ನಾವೇನು ಮಾಡ್ತೀವಿ, ಹಾವನ್ನು ಹೊಡೆದು ಬಿಡ್ತೀವಿ, ಹೌದಾ? ಸೊ ಹಾವನ್ನು ಹೊಡೆದಾಗ ಅಲ್ಲಿಗೆ ನೋಡಿ, ನಮ್ಮ ಕೋಪ ದೇಹದಿಂದ ಆಚೆ ಬರದೆ ನಮ್ಮ ರಕ್ತಕ್ಕೆ ನೇರವಾಗಿ ಏನು ಮಾಡುತ್ತೆ, ಅದು ಬಿಡುಗಡೆ ಮಾಡಿಬಿಡುತ್ತೆ. ಸೊ ಅದನ್ನು ನಾವು ಬ್ಲಡ್ ಪ್ರೆಷರ್, ನಾವು ಜೋರಾಗಿ ಉಸಿರಾಟವನ್ನು ಆಡ್ತಾ ಇರ್ತೀವಿ ಅಂತಂದರೆ ಬ್ಲಡ್ ಪ್ರೆಷರ್, ಅಲ್ಲಿಗೆ ನಮ್ಮ ಕೋಪ ತುಂಬ ಬಂದಾಗ ಬ್ಲಡ್ ಪ್ರೆಷರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ ಬ್ಲಡ್ ಪ್ರೆಷರ್ ಅಂತ ಏನಿದೆ ಅದು ನಮ್ಮ ದೇಹದಿಂದ ಆಚೆ ಬರೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಲ್ಲಿ ಒಂದು ಹಾರ್ಮೋನ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದರೆ ಎಂಡೋಕ್ರೈನ್ ಗ್ರಂಥಿಯಿಂದ ಹಾರ್ಮೋನುಗಳು ರಕ್ತಕ್ಕೆ ನೇರವಾಗಿ ರಕ್ತಕ್ಕೆ, ಒನ್ಸ್ ಅಗೇನ್ ಐ ರಿಪೀಟ್, ಹಾರ್ಮೋನುಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತಂದರೆ ಡಕ್ಟ್ಲೆಸ್ ಗ್ಲ್ಯಾಂಡ್, ಅದಕ್ಕೆ ನಾಳ ಇರೋದಿಲ್ಲ. ಅಕಸ್ಮಾತ್ ನಾಳ ಇತ್ತು ಅಂತಂದರೆ ಕೋಪ ಅನ್ನೋದು ನಮ್ಮ ದೇಹದಿಂದ ಆಚೆ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಯಾವ ರೀತಿ ಕಣ್ಣೀರು ಬರುತ್ತೋ, ಯಾವ ರೀತಿ ಒಂದು ಬೆವರಿನ ಹನಿ ಬರುತ್ತೋ, ನಮ್ಮ ಕಣ್ಣಿಗೆ ಯಾವ ಥರ ಬರುತ್ತೋ ಆ ಥರ ಕೋಪ ಅನ್ನೋದು ಕೂಡ ಆಚೆ ಬರುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಸೊ ಆದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಡಕ್ಟ್ಲೆಸ್ ಗ್ಲ್ಯಾಂಡ್, ಅದು ನಾಳರಹಿತ ಗ್ರಂಥಿ ಅದು. ಸೊ ಹಾಗಾಗಿ ನಮ್ಮ ದೇಹದಿಂದ ಆಚೆ ಬರದೆ ಹಾರ್ಮೋನಿನಲ್ಲಿರುವಂತಹ ಸಂದೇಶವನ್ನು ನೇರವಾಗಿ ರಕ್ತಕ್ಕೆ ಬಿಡುಗಡೆ ಮಾಡಿಬಿಡುತ್ತೆ. ಸೊ ರಕ್ತಕ್ಕೆ ಬಿಡುಗಡೆ ಮಾಡಿದಾಗ ಆವಾಗ ನಮ್ಮ ದೇಹ ಯಾವ ರೀತಿ ಬಿಹೇವಿಯರ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹಾರ್ಮೋನುಗಳನ್ನು ಇಂಟರ್ಸೆಲ್ಯುಲರ್ ನಂತರ ಒಳಗಡೆ, ನಮ್ಮ ದೇಹದ ಒಳಗಡೆ ಸಂದೇಶ ರವಾನೆ ಕೆಲಸ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಸಂದೇಶ ರವಾನೆ ಮಾಡುವ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2, ಹಾರ್ಮೋನುಗಳನ್ನು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್, ಎಕ್ಸೋಕ್ರೈನ್ ಗ್ಲ್ಯಾಂಡಿಂದ ಯಾವುದೇ ಥರದ ಹಾರ್ಮೋನು ರಿಲೀಸ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಎಕ್ಸೋಕ್ರೈನ್ ಗ್ಲ್ಯಾಂಡು ಯಾವುದೇ ಥರದ ಹಾರ್ಮೋನು ಬಿಡುಗಡೆ ಮಾಡದೆ ಇದಕ್ಕೆ ಬಂದಂತಹ ಸಂದೇಶವನ್ನು ದೇಹದಿಂದ ಆಚೆನೆ ಕಳಿಸ್ಬಿಡುತ್ತೆ. ಎಕ್ಸಾಂಪಲ್ಲು ಲಾಲಾರಸ, ಬೆವರಿನ ಗ್ರಂಥಿ, ಕಣ್ಣೀರು, ಅದಾದಮೇಲೆ ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಹಾಲು. ಅರ್ಥ ಆಗ್ತಿದೆಯಾ? ಇವೆಲ್ಲ ನಮ್ಮ ಕಣ್ಣಿಗೆ ಕಾಣುತ್ತೆ. ಆದರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಏನಿದೆ ಅದು ಅಡ್ರೀನಲ್ ಗ್ಲ್ಯಾಂಡು, ನಮ್ಮ ಕಣ್ಣಿಗೆ ಕಾಣಲ್ಲ. ಪಿಟ್ಯೂಟರಿ ಗ್ಲ್ಯಾಂಡ್ ನಮ್ಮ ಕಣ್ಣಿಗೆ ಕಾಣಲ್ಲ. ಆದರೆ ಈ ಪಿಟ್ಯೂಟರಿ ಗ್ಲ್ಯಾಂಡ್ ನಮ್ಮ ದೇಹದ ಒಳಗಡೆ ಇರುತ್ತೆ. ಆ ದೇಹದ ಒಳಗಡೆ ಇರೋದಕ್ಕೇ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಚೆನ್ನಾಗಾಗುತ್ತೆ. ಆದರೆ ಪಿಟ್ಯೂಟರಿ ಗ್ಲ್ಯಾಂಡ್ ತೋರಿಸು ಅಂತಂದರೆ ತೋರಿಸ್ಲಿಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಇದು ಡಕ್ಟ್ಲೆಸ್ ಗ್ಲ್ಯಾಂಡ್ ಆಗಿರೋದ್ರಿಂದ. ಸೊ ಹಾಗಾಗಿ ಹೇಳಿಕೆ 1, ಹೇಳಿಕೆ 2 ಕೂಡ ಸರಿ ಇದೆ. ಸೊ 2 ಹೇಳಿಕೆಗಳು ಸರಿಯಾಗಿದೆ. ಸೊ ಆಪ್ಷನ್ 1 ಸರಿಯಾದ ಆಯ್ಕೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡು ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಈ ಕೆಳಗಿನ ಕೊಟ್ಟಿರುವ ಯಾವ ಜೋಡಿಗಳಲ್ಲಿ ಗಾಜಿನ ವಿಧ ಮತ್ತು ಅದರ
ಗಾಜಿನ ವಿಧ ಮತ್ತು ಅದರ ಉಪಯೋಗಗಳು ಸರಿ ಹೊಂದಿರುತ್ತವೆ. ಸೊ ಫ್ಲಿಂಟ್ ಗ್ಲಾಸ್, ಕ್ರೂಕ್ಸ್ ಗ್ಲಾಸ್, ಸೋಡಾ ಲೈಮ್ ಗ್ಲಾಸ್ ಅಂತ ಇದೆ ನೋಡಿ. ಫ್ಲಿಂಟ್ ಗ್ಲಾಸ್ ನಾನು ಅವಾಗಲೇ ಹೇಳಿದ್ದೀನಿ, ಫ್ಲಿಂಟ್ ಗ್ಲಾಸ್ ಯಾವುದೇ ಗ್ಲಾಸ್ ತೊಗೊಂಡ್ರೂ ಕೂಡ ಸಿಲಿಕಾನ್ ಡೈಆಕ್ಸೈಡು ಇದ್ದೇ ಇರುತ್ತೆ. ಅದೇ ರೀತಿ ಸೋಡಿಯಂ ಆಕ್ಸೈಡು ಕೂಡ ಇದ್ದೇ ಇರ್ತದೆ. ಯಾವುದೇ ಒಂದು ಗ್ಲಾಸ್ ತಗೊಳ್ರಿ ನೀವು, ಯಾವುದೇ ಗ್ಲಾಸ್ ತಗೊಂಡ್ರು ಕೂಡ ಇದು ಸಿಲಿಕಾನ್ ಡೈಆಕ್ಸೈಡು, ಸೋಡಿಯಂ ಆಕ್ಸೈಡು, ಅದಾದಮೇಲೆ ಕ್ಯಾಲ್ಸಿಯಂ ಆಕ್ಸೈಡ್ ಅಂತೂ ಇದ್ದೇ ಇರ್ತದೆ. ಇದು ಪರ್ಸಂಟೇಜು ಜಾಸ್ತಿ ಇರುತ್ತೆ, ಇವು ಪರ್ಸಂಟೇಜು ಚೂರು ಕಮ್ಮಿ ಇರುತ್ತೆ. ಈ ಮೂರನ್ನು ಕೂಡ ಒಂದು ಗ್ಲಾಸ್ ಅಂತ ಅಂದ ಮೇಲೆ, ಒಂದು ಶೀಶೆ ಅಂದ ಮೇಲೆ, ಒಂದು ಗಾಜು ಅಂದ ಮೇಲೆ ಸಿಲಿಕಾನ್ ಆಕ್ಸೈಡು, ಸೋಡಿಯಂ ಆಕ್ಸೈಡು, ಕ್ಯಾಲ್ಸಿಯಂ ಆಕ್ಸೈಡ್ ಇರಲೇಬೇಕು. ಈಗ ಫ್ಲಿಂಟ್ ಗ್ಲಾಸ್ ಅಂತ ಅಂದಾಗ ಇದಕ್ಕೆ ನೋಡಿ ಒಂದು ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಫ್ಲಿಂಟ್ ಗ್ಲಾಸ್ ಅಂದಾಗ ಫಸ್ಟು ನೀವೇನು ಮಾಡ್ಕೋಬೇಕು, ಆಪ್ಟಿಕಲ್ ಗ್ಲಾಸ್ ಅಂತ, ಆಪ್ಟಿಕಲ್ ಗ್ಲಾಸ್ ಅಂತ ಬರ್ಕೋಬೇಕು. ಈ ಯಾಕಿದು ಬರ್ಕೋಬೇಕು ಅಂತಂದರೆ, ಈ ಆಪ್ಟಿಕಲ್ ಗ್ಲಾಸನ್ನು ಎರಡು ಥರ ನಾವು ವಿಂಗಡಣೆ ಮಾಡ್ತೀವಿ. ಇಟ್ ಈಸ್ ಬೈಫರ್ಗೇಟೆಡ್ ಇಂಟು 2 types. ಒನ್ ಈಸ್ ಕ್ರೌನ್, CROWN, ಕನ್ನಡದಲ್ಲೂ ಅಷ್ಟೇ ಕ್ರೌನ್ ಗಾಜು ಅಂತ ಕರಿತೇವೆ. ಇನ್ನೊಂದು ಫ್ಲಿಂಟ್ ಗ್ಲಾಸ್, ಫ್ಲಿಂಟ್ ಗಾಜು ಅಂತ ಕರಿತೇವೆ. ಈ ಕ್ರೌನ್ ಗ್ಲಾಸ್ ಇದೆಯಲ್ಲ, ಈ ಕ್ರೌನ್ ಗ್ಲಾಸು 2 ಕಾಂಪೋಸಿಷನ್ಸ್ ಇಂದ ಮಾಡಿರ್ತಾರೆ. ಒಂದು PbO, ಒಂದು ಲೆಡ್ ಆಕ್ಸೈಡು, ಇನ್ನೊಂದು PbO2, ಇದನ್ನು ಕೂಡ ಲೆಡ್ ಡೈಆಕ್ಸೈಡ್. ಎರಡು ಕೂಡ ಲೆಡ್ ಆಕ್ಸೈಡ್ಸ್ಗಳೇ. ಆದರೆ ಈ ಲೆಡ್ ಆಕ್ಸೈಡ್ ಇದೆಯಲ್ಲ, ಈ ಲೆಡ್ ಆಕ್ಸೈಡ್ ಮಾತ್ರ ಈ ಥರ ಕ್ಯಾಮ್ರಾ ಲೆನ್ಸ್ಗಳಿಗೆ, ಇಲ್ಲ ಅಂತಂದರೆ ಯಾವ್ದಾರ ಒಂದು ಕೂಲಿಂಗ್ ಗ್ಲಾಸ್ಗಳಿಗೆ ಅದನ್ನು ಯೂಸ್ ಮಾಡೋಕ್ಕೆ ಈ ಲೆಡ್ ಆಕ್ಸೈಡ್ PbO ಯೂಸ್ ಮಾಡ್ತಾರೆ. ಈ PbO2 ಇದೆಯಲ್ಲ, ಇದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡಿಸ್ತಾರೆ. ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದರೆ ಉತ್ಕರ್ಷಣ ಅಂತ ನಾವೇನು ಕರಿತೀವಿ, ಉತ್ಕರ್ಷಣ, ಅಪಕರ್ಷಣ, ಆಕ್ಸಿಡೇಷನ್, ಆಕ್ಸಿಜನನ್ನು ಆ್ಯಡ್ ಮಾಡಲಿಕ್ಕೆ ಕೆಲವೊಂದು ರಿಯಾಕ್ಷನ್ಗೆ ಆಕ್ಸಿಜನ್ ಆ್ಯಡ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಈ PbO ಮಾತ್ರ ಈ ಥರ ಗ್ಲಾಸಸ್ ಪ್ರಿಪರೇಷನಲ್ಲಿ ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಹಾಗಿದ್ಮೇಲೆ ಈ ಫ್ಲಿಂಟ್ ಗ್ಲಾಸ್ ಇದೆಯಲ್ಲ, ಈ ಫ್ಲಿಂಟ್ ಗ್ಲಾಸು ಕ್ಯಾಮ್ರಾ ಮಸೂರ, ಲೆನ್ಸ್ ಅಂತ ಏನು ಹೇಳ್ತೀವಿ, ಈ ಲೆನ್ಸ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಸೊ ಫ್ಲಿಂಟ್ ಗ್ಲಾಸ್ ಎಲ್ಲಿ ನಾಟ್ ಓನ್ಲಿ ಕ್ಯಾಮ್ರಾ, ಬರೀ ಕ್ಯಾಮ್ರಾನೇನಾ, ಇಲ್ಲ, ಟೆಲಿಸ್ಕೋಪ್, ದೂರದರ್ಶಕದ ಅಂತ ನಾವೇನು ಹೇಳ್ತೀವಿ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೂ ಬಳಕೆ ಮಾಡ್ಕೊತಾರೆ. ಅದಾದಮೇಲೆ ಮೈಕ್ರೋಸ್ಕೋಪ್, ಸೂಕ್ಷ್ಮಾಣುದರ್ಶಕ, ಮೈಕ್ರೋಸ್ಕೋಪ್ ಬಳಕೆ ಅಂದರೆ ಮೈಕ್ರೋಸ್ಕೋಪ್ ಲೆನ್ಸ್ ಪ್ರಿಪೇರ್ ಮಾಡೋಕ್ಕೂ ಕೂಡ ಈ ಫ್ಲಿಂಟ್ ಗ್ಲಾಸ್ನ ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಟೆಲಿಸ್ಕೋಪ್ ಅಂದರೆ ದೂರದರ್ಶಕ, ಮೈಕ್ರೋಸ್ಕೋಪ್ ಅಂತಂದರೆ ಸೂಕ್ಷ್ಮದರ್ಶಕ, ಆಮೇಲೆ ಬೈನಾಕ್ಯುಲರ್ ಅಂತಂದರೆ ದುರ್ಬಿನ್. ಈ ದುರ್ಬಿನ್ ಬಳಕೆಯಲ್ಲೂ ಕೂಡ ಒಂದು ಫ್ಲಿಂಟ್ ಗ್ಲಾಸ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಈ ಎ ಅಂತ ಏನಿದೆ ಇದು ಕ್ಯಾಮ್ರಾ ಮಸೂರಗಳ ತಯಾರಿಕೆ ಸರಿ ಇದೆ. ಕ್ರೂಕ್ ಗ್ಲಾಸ್ ನೋಡಿ, ಹೆಸರಲ್ಲೇ ಇದೆ, ಕ್ರೂಕ್ ಗ್ಲಾಸ್ ಗಾಗಲ್ಗಳ ಲೆನ್ಸ್ಗಳ ತಯಾರಿಕೆ. ಗಾಗಲ್ಸ್ ಅಂತಂದ್ರೇನು, ಕೂಲಿಂಗ್ ಗ್ಲಾಸ್. ಈ ಕ್ರೂಕ್ ಗ್ಲಾಸಿನ ಮಹತ್ವ ಏನಪ್ಪ ಅಂತಂದ್ರೆ, ಈ ಕ್ರೂಕ್ ಹಂಗಾರೆ ಫ್ಲಿಂಟ್ ಗ್ಲಾಸು ಯಾಕೆ ಯೂಸ್ ಮಾಡಲ್ಲ, ಕ್ರೂಕ್ ಗ್ಲಾಸ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ವೆರಿ ಸಿಂಪಲ್. ಈ ಕ್ರೂಕ್ ಗ್ಲಾಸ್ ಇದೆಯಲ್ಲ, ಈ ಕ್ರೂಕ್ ಗ್ಲಾಸು ಸೀರಿಯಂ ಆಕ್ಸೈಡ್ ಅಂತ ಈ ಕ್ರೂಕ್ ಗ್ಲಾಸಿನಲ್ಲಿ ಒಂದು ಅಂಶ ಇರುತ್ತೆ. ಯಾವುದೋ ಸೀರಿಯಂ ಆಕ್ಸೈಡ್. ಈ ಸೀರಿಯಂ ಆಕ್ಸೈಡು ಸ್ನೇಹಿತರೆ, ನಾವು ಕೂಲಿಂಗ್ ಗ್ಲಾಸ್ ಅಂತ ನಾವೇನು ಹಾಕೊಂತೀವಿ, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ನಾವು ಸೂರ್ಯವನ್ನು ನೋಡಿದಾಗ ಆ ಸೂರ್ಯನಿಂದ ಬರುವಂತಹ ರೇಸ್ ಇದೆಯಲ್ಲ, ಕಿರಣಗಳಿದೆಯಲ್ಲ, ಆ ಕಿರಣ
ಸೀರಿಯಂ ಆಕ್ಸೈಡ್ ಏನು ಮಾಡಿಬಿಡುತ್ತೆ, ಅಬ್ಸರ್ವ್ ಮಾಡಿಕೊಂಡು ನಮ್ಮ ಕಣ್ಣಿಗೆ ತಂಪಾದ ಒಂದು ಏನು ಹೇಳ್ತೀವಿ, ಒಂದು ಫೀಲಿಂಗ್ ಅನ್ನೋದು ಕೊಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಸೀರಿಯಂ ಆಕ್ಸೈಡು ಕೂಲಿಂಗ್ ಗ್ಲಾಸ್ ಅಂದರೆ ಗಾಗಲ್ ಅಂತಂದರೆ ಬಿಸಿಲಿಗೆ ಜಾಸ್ತಿ ಕಣ್ಣು ಉರಿ ಬರಬಾರ್ದು ಅಂಥೇಳಿ ಅದನ್ನು ಹಾಕ್ಕೊತೀವಿ ಗ್ಲಾಸು. ಅದು ಕ್ರೂಕ್ ಗ್ಲಾಸ್. ಆ ಗಾಗಲ್ಸ್ ಯಾವ ಗ್ಲಾಸಿಂದ ಮಾಡಿರ್ತಾರೆ ಅಂತಂದರೆ ಕ್ರೂಕ್ ಗ್ಲಾಸಿಂದ ಮಾಡಿರ್ತಾರೆ. ಕ್ರೂಕ್ ಅಂತ ಅಂದಾಗ ಸೆರಿನಿಯಂ ಆಕ್ಸೈಡ್ ಅಂತ ಒಂದು ಕೆಮಿಕಲ್ ಹಾಕಿರ್ತಾರೆ ಅಲ್ಲಿ. ಆ ಕೆಮಿಕಲ್ ಏನು ಮಾಡುತ್ತೆ, ಯು ವಿ ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡಿಕೊಂಡು ನಮ್ಮ ಕಣ್ಣಿಗೆ ಯಾವುದೇ ರೀತಿ ಹಾನಿ ಆಗದೆ ಸುರಕ್ಷಿತವಾಗಿ ಇಡಲು ಸಹಕಾರಿ ಆಗುತ್ತದೆ. ಯಾವುದು? ಸೀರಿಯಂ ಆಕ್ಸೈಡ್. ನೆಕ್ಸ್ಟ್ ಮುಂದಿನ ಕ್ವಶನ್ಸಲ್ಲಿ, ಮುಂದಿನ ಎಕ್ಸಾಮಲ್ಲಿ ಕ್ರೂಕ್ ಗ್ಲಾಸು ಏತಕ್ಕೆ ಗಾಗಲ್ಸ್ಗಳ ಲೆನ್ಸಿಗೆ ಬಳಕೆ ಮಾಡುತ್ತಾರೆ ಅಂತಲೂ ಕೇಳ್ಬೋದು. ಆವಾಗ ಆಪ್ಷನ್ಸಲ್ಲಿ ಸೀರಿಯಂ ಆಕ್ಸೈಡ್ ಅಂತ ಇತ್ತು ಅಂದರೆ ಈಸಿಯಾಗಿ ಏನು ಮಾಡಿ ನೀವು ಧೈರ್ಯದಿಂದ ಸೀರಿಯಂ ಆಕ್ಸೈಡ್ ಅಂತ ನೀವು ಹಾಕ್ಬೋದು ಸ್ನೇಹಿತರೆ. ಅದಾದ ಮೇಲೆ ಸೋಡಾ ಲೈಮ್ ಗ್ಲಾಸ್. ಸೋಡಾ ಲೈಮ್ ಅನ್ನೋದು ರಿಯೇಜೆಂಟ್ ಬಾಟಲು. ನಾವು ಯಾವ್ದಾರ ಒಂದು ಕೆಮಿಕಲ್ಸು ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ, ರಾಸಾಯನಿಕ ಶಾಸ್ತ್ರ ಲ್ಯಾಬ್ಗಳಲ್ಲಿ ರಿಯೇಜೆಂಟ್ ಬಾಟಲ್ಗಳಿದೆಯಲ್ಲ, ಆ ರಿಯೇಜೆಂಟ್ ಬಾಟಲ್ ಯಾವುದರಿಂದ ಮಾಡಿರ್ತಾರೆ ಅಂತಂದರೆ ಸೋಡಾ ಲೈಮ್ ಗ್ಲಾಸ್. ಸೊ ಹಾಗಾಗಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದಾದಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತಾ ಎಣ್ಣೆ ಮತ್ತು ಕೊಬ್ಬು. ಸ್ನೇಹಿತರೆ ವೆರಿ ಸಿಂಪಲ್ ನೋಡಿ. ನಾವೊಂದು ಅಂಗಡಿಗೆ ಹೋಗ್ತೀವಿ, ಅಂಗಡಿಗೆ ಹೋದಾಗ ಅಲ್ಲಿ ಚಕ್ಲಿ ಕೊಡಬಳೆ ನಿಪ್ಪಟ್ಟು ಎಣ್ಣೆ ಮತ್ತು ಕೊಬ್ಬಿನಿಂದ ತಯಾರು ಮಾಡಿರ್ತಕ್ಕಂತಹ ಒಂದು ಫುಡ್ ಏನು ಮಾಡಿರ್ತಾರೆ, ಒಂದು ಗ್ಲಾಸ್ ಕಂಟೈನರಲ್ಲಿ ಟೈಟಾಗಿ ಮುಚ್ಚಿಟ್ಟಿರ್ತಾರೆ. ಹೌದಾ? ಅಕಸ್ಮಾತು ನಾವೇನಾರ 24 ಗಂಟೆಗಳ ಕಾಲ ಆ ಬಾಕ್ಸನ್ನು ಓಪನ್ ಮಾಡ್ರೆ, ಆ ಮುಚ್ಚುಳ್ಕವನ್ನು ಓಪನ್ ಮಾಡಿಬಿಟ್ರೆ ಹೊರಗಡೆ ಇರೋ ಇಂಥ ಗಾಳಿ, ಅಟ್ಮಾಸ್ಫಿಯರಲ್ಲಿ ಇರುವಂಥ ಗಾಳಿ ಏನಾಗುತ್ತೆ, ಈ ಎಣ್ಣೆ ಮತ್ತು ಕೊಬ್ಬಿನಂಶ ಇರುವಂತಹ ಫುಡ್ಡಿಗೆ ಏನಾಗುತ್ತೆ, ರಿಯಾಕ್ಟ್ ಆಗುತ್ತೆ. ಸೊ ಆ ರಿಯಾಕ್ಟ್ ಆದಾಗ ಒಂದು ರಿಯಾಕ್ಷನ್ ಆಗುತ್ತೆ, ಒಂದು ರಾಸಾಯನಿಕ ಕ್ರಿಯೆ ಆಗುತ್ತೆ. ಆ ರಾಸಾಯನಿಕ ಕ್ರಿಯೆವೇ ಕಮಟುವಿಕೆ ಅಂತ. ಸೊ ಕಮಟುವಿಕೆ ಇಂಗ್ಲೀಷಲ್ಲಿ ನಾವು ರ್ಯಾನ್ಸಿಡಿಟಿ ಅಂತ ಕರಿತೇವೆ. ಈ ರ್ಯಾನ್ಸಿಡಿಟಿ ಆಗಬಾರದು, ಕ್ವಶನ್ ಇಲ್ಲೇ. ಸೊ ಕಮಟುವಿಕೆ ಮತ್ತು ರ್ಯಾನ್ಸಿಡಿಟಿ ಅಂದರೆ ಯಾವುದೇ ಒಂದು ಆಯಿಲ್ ಫುಡ್ಡನ್ನು, ಚಿಪ್ಸ್ ಪ್ಯಾಕೆಟ್ನ ನಾವು ಏರಿಗೆ ಎಕ್ಸ್ಪೋಸ್ ಮಾಡಿದಾಗ ನಾವೇನಾದ್ರು ಸ್ವಲ್ಪ ಆ ಚಿಪ್ಸ್ ಪ್ಯಾಕೆಟ್ ಅಂದರೆ ಏರಿಗೆ ಎಕ್ಸ್ಪೋಸ್ ಆದಂತಹ, ಗಾಳಿಗೆ ತೆರೆದಿಟ್ಟಂತಹ ಚಿಪ್ಸ್ ಪ್ಯಾಕೆಟ್ನ ನಾವು ತಿಂದಾಗ ಅದು ಬೂಸ್ಟ್ ಬಂದಿರುತ್ತೆ, ಸರಿಯಾದ ರೀತಿಯಲ್ಲಿ ನಮಗೆ ಟೇಸ್ಟ್ ಸಿಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ನೋಡಿ, ವಾತಾವರಣದಲ್ಲಿ ಇರುವಂಥ ಆಕ್ಸಿಜನ್ನು ಯಾವುದೇ ಕಾರಣಕ್ಕೆ ಎಣ್ಣೆ ಮತ್ತು ಕೊಬ್ಬಿನಂಶಕ್ಕೆ ರಿಯಾಕ್ಟ್ ಆಗಬಾರ್ದು, ರಾಸಾಯನಿಕ ಕ್ರಿಯೆ ಆಗಲೇಬಾರ್ದು. ಹಾಗಾಗಿ ಆ ಚಿಪ್ಸ್ ಪ್ಯಾಕೆಟ್ ಅಂತ ಏನಿದೆ, ಆ ಚಿಪ್ಸ್ ಪ್ಯಾಕೆಟ್ ನೋಡಿ, ಇದೊಂದು ಚಿಪ್ಸ್ ಪ್ಯಾಕೆಟ್ ಅಂದ್ಕೊಳ್ಳಿ, ಇದು ಚಿಪ್ಸು ನೋಡಿ, 5 ರೂಪಾಯಿ ಕೊಟ್ಟರೆ ಇದು ಚಿಪ್ಸ್ ಬರುತ್ತೆ. ಹೌದಾ? ಆದರೆ ನಾವು ಕೊಡೋ 5 ರೂಪಾಯಿಗೆ ಈ ಚಿಪ್ಸ್ ಪ್ಯಾಕೆಟ್ ನೋಡಿದಾಗ ಫುಲ್ಲು ಉಬ್ಬಿರುತ್ತೆ. ಹೌದಾ? ಉಬ್ಬಿದೆ ಅಂತ ಅಂದಾಗ ಇದ್ರ ಫುಲ್ಲು ಚಿಪ್ಸ್ ಇರಲ್ಲ. ಇದರ ಒಳಗಡೆ ಒಂದು ಅನಿಲವನ್ನು ಏನು ಮಾಡಿರ್ತಾರೆ, ತುಂಬಿಸಿರ್ತಾರೆ. ಈ ಅನಿಲದ ಹೆಸರೇ ನೈಟ್ರೋಜನ್ ಅಂತ. ಯಾಕೆ ಸರ್ ನೈಟ್ರೋಜನ್ ಅಂತಂದರೆ, ಈ ನೈಟ್ರೋಜನ್ ಅಂತ ಏನಿದೆ, ಈ ನೈಟ್ರೋಜನ್ನು ಚಿಪ್ಸು, ಎಣ್ಣೆ ಮತ್ತು ಕೊಬ್ಬಿನಂಶ ಇರುವಂಥ ಆಹಾರಕ್ಕೆ ರಿಯಾಕ್ಟು ಆಗೋದಿಲ್ಲ. ಸೊ ಹಾಗಾಗಿ ಚಿಪ್ಸ್ಗಳು ಏನಾಗಿರ್ತವೆ, ತುಂಬ ಸೇಫ್ಟಿಯಾಗಿರ್ತವೆ ಅಂತ ನೈಟ್ರೋಜನ್ ಗ್ಯಾಸ್ ಏನು ಮಾಡ್ತಾರೆ, ಹಾಯಿಸಿರ್ತಾರೆ, ಅಂದರೆ ಒಳಗಡೆ ತುಂಬಿಸಿರ್ತಾರೆ. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ಆಪ್ಷನ್ ಎ ಅಂತ ಇದೆಯಲ್ಲ, ಈ ಆಪ್ಷನ್ ಎ ಇಸ್ ರಾಂಗ್. ಈ ಆಪ್ಷನ್ ಎ ಏನಾರ ಎಣ್ಣೆ ಮತ್ತು ಕೊಬ್ಬಿನಂಶಕ್ಕೆ ಏನಾರ ಫುಡ್ಗೆ ಏನಾರ ರಿಯಾಕ್ಟ್ ಆದಾಗ ನಮಗೆ ಬೂಸ್ಟ್ ಬರುತ್ತೆ. ಅಂದರೆ ಬೂಸ್ಟ್ ಅಂತಂದರೆ ಸರಿಯಾದ ರೀತಿಯಲ್ಲಿ ಟೇಸ್ಟ್ ಸಿಗದೇ ಇರುತ್ತೆ. ಅದನ್ನು ನಾವು ಫೌಲ್ ಸ್ಮೆಲ್ ಅಂತ ಕರಿತೀವಿ. ಅಂದರೆ ಚಿಪ್ಸ್ ಪ್ಯಾಕೆಟು ಒಂಥರ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ. ಅವಾಗ ನಾವು ಸ್ಮೆಲ್ ನೋಡಿದಾಗ ಆ ಒಂದು ಸ್ಮೆಲ್ಲಿಗೆ ನಾವೇನಂತ ಕರಿತೀವಿ, ಫೌಲ್ ಸ್ಮೆಲ್, FOUL, ಫೌಲ್ ಸ್ಮೆಲ್ ಅಂತ ಕರಿತೀವಿ ಯಾವಾಗ ಆಕ್ಸಿಜನ್ ರಿಯಾಕ್ಟ್ ಆದಾಗ. ಅದೇ ನೈಟ್ರೋಜನ್ ಅಂತ ಅಂದಾಗ ರ್ಯಾನ್ಸಿಡಿಟಿ. ಯಾವುದು ನೋಡಿ, ಚಿಪ್ಸ್ ಇನ್ ಆಯಿಲ್ ಆ್ಯಂಡ್ ಪ್ಯಾಕ್ಡ್ ಇನ್ ಫ್ಲಶ್ ಬ್ಯಾಚ್. ನೋಡಿ, ಫ್ಲಶ್ ಅಂತ ಅಂದಾಗ ನೈಟ್ರೋಜನ್ ಗ್ಯಾಸ್ ಏನು ಮಾಡಿರ್ತಾರೆ, ಫ್ಲಶ್ ಮಾಡಿರ್ತಾರೆ. ಸೊ ಫ್ಲಶ್ ಮಾಡಿದಾಗ ಎಣ್ಣೆ ಮತ್ತು ಕೊಬ್ಬಿನಂಶದಿಂದ ಇರುವಂಥ ಆಹಾರವು ನೈಟ್ರೋಜನ್ ಅನಿಲ ಯಾವಾಗ ಹಾಯಿಸಿದಾಗ ಯಾವುದೇ ರೀತಿ ರಿಯಾಕ್ಟ್ ಆಗದೆ ಸೇಫ್ ಆಗಿರ್ತವೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಆಪ್ಷನ್ ಸಿ ಕ್ಲೋರಿನ್ ಅಂತ ಇದೆಯಲ್ಲ, ಈ ಕ್ಲೋರಿನು ವಾಟರ್ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ.
ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಡಿಸ್ಇನ್ಫೆಕ್ಟೆಂಟ್. ನೀರಿನಲ್ಲಿ ಇರುವಂತಹ ಕೊಳೆ, ಜರ್ಮ್ಸ್ ಅಂತ ಏನಿದೆ, ಬ್ಯಾಕ್ಟೀರಿಯಾ ಅಂತ ಏನಿದೆ, ಆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಎಲ್ಲ ಫುಲ್ ವ್ಯಾನಿಷ್ ಆಗಲಿ ಅಂತ, ಫುಲ್ಲು ಹೋಗಲಿ ಅಂತ ಈ ಕ್ಲೋರಿನ್ ಗ್ಯಾಸ್ನ ಏನು ಮಾಡ್ತಾರೆ, ಪಾಸ್ ಮಾಡ್ತಾರೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ವಾಟರ್ ಕ್ಲೀನಿಂಗ್ ಪರ್ಪಸ್. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಕ್ಲೋರಿನ್ ಅನ್ನೋದು ನಾವು ಕುಡಿಯುವ ನೀರಿಗೆ ಕ್ಲೋರಿನ್ ಗ್ಯಾಸನ್ನು ಪಾಸ್ ಮಾಡ್ತೇವೆ. ಒಳಗಡೆ ಇರುವಂತಹ ಬ್ಯಾಕ್ಟೀರಿಯಾ, ಯಾವುದೇ ಥರದ ಜರ್ಮ್ಸು ನಮಗೆ ಹಾನಿ ಆಗದೇ ಇರಲಿ ಅಂತ ಕ್ಲೋರಿನ್ ಗ್ಯಾಸ್ನ ಯೂಸ್ ಮಾಡ್ತೇವೆ. ಅದೇ ರೀತಿ ಆಪ್ಷನ್ ಡಿ ಹೈಡ್ರೋಜನ್ ಸಾಧ್ಯನೇ ಇಲ್ಲ, ಯಾಕಂದರೆ ಅದು ರ್ಯಾನ್ಸಿಡಿಫಿಕೇಶನ್ಗೆ ಬರೋದೇ ಇಲ್ಲ. ಹಾಗಾದರೆ ಹೈಡ್ರೋಜನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಇಟ್ ವಿಲ್ ಯೂಸ್ಡ್ ಆಸ್ ಎ ರಾಕೆಟ್ ಫ್ಯೂಯಲ್. ಒಂದು ರಾಕೆಟಿನ ಅನಿಲ, ರಾಕೆಟಿನ ಒಂದು ಫ್ಯೂಯಲ್, ಇಂಧನ ಅಂತ ಏನಿದೆ, ಆ ರಾಕೆಟಿನ ಇಂಧನಕ್ಕೆ ಹೈಡ್ರೋಜನ್ ಆ್ಯಡ್ ಮಾಡಿರ್ತಾರೆ. ಅದೇ ರೀತಿ ಇಟ್ ಈಸ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ದ ಪೆಟ್ರೋಲ್ ರಿಫೈನಿಂಗ್. ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಪೆಟ್ರೋಲ್ ರಿಫೈನಿಂಗ್ನಲ್ಲಿ ಹೈಡ್ರೋಜನ್ ಯೂಸ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ನಾವು 4 ಆಪ್ಷನ್ಸ್ಗೆ ಕ್ಲಾರಿಫಿಕೇಷನ್ಸ್ ಕೊಡ್ತಾ ಹೋದಾಗ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಸೊ ಆ ಆಪ್ಷನನ್ನು ನಾವು ಆಯ್ಕೆ ಮಾಡಿದ್ರೆ ಯಾವುದೇ ಒಂದು ಪರೀಕ್ಷೆನ ನಾವು ಯಶಸ್ವಿಯಾಗಿ ಗಳಿಕೆ ಮಾಡ್ಬೋದು. ಓಕೆ, ಸೊ ಲೆಟ್ ಇಸ್ ಹೋಪ್ ಫಾರ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಒಂದು ಅಚೀವರ್ಸ್ ಅಕಾಡೆಮಿ, ಅಚೀವರ್ಸ್ ಶೌರ್ಯ ಟೆಲಿಗ್ರಾಮ್ ಆ್ಯಪ್ನ ಫಾಲೋ ಮಾಡದೆ ಮರಿಬೇಡಿ. ಸೊ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ನಾವು ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.